ಸ್ನೇಹಿತರೆ ನಮಸ್ಕಾರ. ಡಾಕ್ಟರ್ ರಾಜ್ಕುಮಾರ್, ಪದ್ಮವಿಭೂಷಣ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್. ಈ ಹೆಸರನ್ನ ಕೇಳ್ತಾ ಇದ್ದಂತೆ ಒಂದು ಸಲ ನಮ್ಮ ಮನಸ್ಸೆಲ್ಲ ಮುದವಾಗ್ತದೆ. ಈ ಮೈಯಲ್ಲಿರುವಂಥ ರೋಮಗಳು ಪುಟಿದು ನಿಲ್ತವೆ. ಯಾಕಂತ ಹೇಳಿದ್ರೆ ಅಂಥದ್ದೊಂದು ಪಾಸಿಟಿವ್ ವೈಬ್ರೇಷನ್ನು ಈ ಹೆಸರಿನಲ್ಲಿದೆ. ಇದು ಕೇವಲ ಹೆಸರಲ್ಲ, ಇದೊಂದು ಶಕ್ತಿ. ಕನ್ನಡ ಚಿತ್ರರಂಗದ, ಕರ್ನಾಟಕದ ಧ್ರುವತಾರೆ. ಕರ್ನಾಟಕದ ಯಾರಾದರೂ ಯಾವುದೇ ಒಂದು ಚಿಕ್ಕ ಮಗುವಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಗೊತ್ತಿಲ್ಲ ಅಂತಲ್ಲ. ಅದರಲ್ಲೂ ಕೂಡ ಈ 70ರಿಂದ 2020ನೇ ಇಸ್ವಿವರೆಗಿನ ಮಕ್ಕಳುಗಳೇನಿದ್ದಾರೆ ನೋಡಿ, ಅವ್ರು ಪ್ರತಿಯೊಬ್ಬರಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಪರಿಚಯ ಇರ್ತದೆ. ಇವತ್ತಲ್ಲ ರೀ, ಎಷ್ಟೇ ವರ್ಷ ಕಳೆದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಒಂದೊಂದು ಹಾಡುಗಳು, ಡಾಕ್ಟರ್ ರಾಜ್ಕುಮಾರ್ ಅವರು ಬದುಕಿದಂಥ ರೀತಿ, ಇವೆಲ್ಲದೂ ಕೂಡ ಅಳಿಸಲಾಗದಂಥ ಇತಿಹಾಸ. ಅದು ಅಚ್ಚಳಿಯದಂಥ ಇತಿಹಾಸ. ಈ ರೀತಿ ಕನ್ನಡ ಚಿತ್ರರಂಗದ ಧ್ರುವತಾರೆಯಾಗಿ ಮೆರೆದಂತಹ, ಕನ್ನಡಿಗರ ಕಣ್ಮಣಿಯಾಗಿದ್ದಂತಹ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹಲವು ಬಿರುದುಗಳಿದ್ದಾವೆ. ಅವರ ಬಿರುದುಗಳನ್ನು ಹೇಳ್ತಾ ಹೋದರೆ ಬಹುಶಃ 20 ನಿಮಿಷ ಅದಕ್ಕೆ ಟೈಮ್ ಕಡಿಬೇಕಾಗುತ್ತೆ, ಅಷ್ಟು ಬಿರುದುಗಳು ಅವರಿಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರು 5 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದವರು. ಈಗಲೂ ಕೂಡ ಕನ್ನಡಿಗರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿರೋರು. ಅವರು ಕೇವಲ ಅಭಿನಯದಿಂದ ಮಾತ್ರವಲ್ಲ, ಕನ್ನಡ ನಾಡು ನುಡಿಗಾಗಿ ಅವರು ಮಾಡಿರುವಂಥ ಸೇವೆಯಿಂದ ಮತ್ತು ಸಾಮಾಜಿಕ ಜವಾಬ್ದಾರಿಯಿಂದ ಇವತ್ತಿಗೂ ಕೂಡ ಮರೆಯಲಾಗದ ಮಾಣಿಕ್ಯವಾಗಿ ಸ್ಥಾನವನ್ನು ಗಳಿಸಿದ್ದಾರೆ. ಇದು ಯಾರಿಗೂ ಕೂಡ ಗೊತ್ತಿಲ್ಲ ಅಂತ ಏನಲ್ಲ. ಆದರೆ ಇಲ್ಲೊಬ್ಬ ಯುವ ಗಾಯಕ ಕೀಳು ಮಟ್ಟದ ಟ್ವೀಟ್ನಿಂದ ಈಗ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವರ ಸಾಧನೆಯನ್ನು ಮತ್ತೆ ಜಗತ್ತಿಗೆ ಪರಿಚಯಿಸುವಂತೆ ಮಾಡಿದ್ದಾನೆ. ಈತನ ವಯಸ್ಸೇನು, ಈತನ ಅನುಭವ ಏನು, ಈತ ಮಾಡಿರುವಂಥ ಸಾಧನೆ ಏನು, ಅದ್ಯಾವುದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಕೂದಲಿಗೂ ಕೂಡ ಸರಿಸಮಾನಲ್ಲ. ಅಂತಹ ಈತನೊಬ್ಬ ಕೀಳು ಮಟ್ಟದ ಪದವನ್ನು ಪ್ರಯೋಗ ಮಾಡಿ, ಕೀಳು ಮಟ್ಟವಾಗಿ ಟ್ವೀಟನ್ನು ಮಾಡಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಪಮಾನಿಸಿರೋದು ಮಾತ್ರವಲ್ಲ, ಇಡೀ ಕರ್ನಾಟಕಕ್ಕೆ ಈತ ಅಪಮಾನಿಸಿದ್ದಾನೆ ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ. ಇವತ್ತು ಈತ ಕ್ಷಮೆ ಕೇಳಿರ್ಬೋದು, ಇವತ್ತು ಈತ ಬುದ್ಧಿ ಕಲಿತಿರ್ಬೋದು. ಆದರೆ ಈತ ಮಾಡಿದಂಥ ತಪ್ಪಿನಿಂದ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರು ಕೂಡ ಈತನ ವಿರುದ್ಧ ಕಿಡಿಕಾರುವಂಥ ಪರಿಸ್ಥಿತಿ ಬಂದಿರೋದ್ರಲ್ಲಿ ಡೌಟೇ ಇಲ್ಲ. ಹಾಗಾದರೆ ಈತನಿಗೆ ಕನ್ನಡಿಗರು ಕೊಟ್ಟಂಥ ಏಟು ಹೇಗಿತ್ತು, ಕನ್ನಡಿಗರು ಈತನಿಗೆ ಕೊಟ್ಟಂಥ ತಿರುಗೇಟು ಹೇಗಿತ್ತು, ಏನಿದು ವಿವಾದ, ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಚಿತ್ರರಂಗದ ಧ್ರುವತಾರೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಆ ಹೆಸರಿಗೆ ಇರುವಂಥ ಶಕ್ತಿ ಏನು, ತಾಕತ್ತೇನು, ಸಾಮರ್ಥ್ಯ ಏನು ಅನ್ನೋದನ್ನು ನೀವು ಯಾರೂ ಕೂಡ ಅಳೆಯೋದಕ್ಕೆ ಅಸಾಧ್ಯ. ಅವರ ನಟನೆ ಇರ್ಬೋದು, ಅವರ ಹಾಡುಗಾರಿಕೆ ಇರ್ಬೋದು, ಇಂದಿಗೂ ಎಂದೆಂದಿಗೂ ಕನ್ನಡಿಗರ ಹೃದಯದಲ್ಲಿ ಅಜರಾಮರ. ಅದನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟೇ ಎತ್ತರಕ್ಕೂ ಕೂಡ ಬೆಳೆದರೂ ಕೂಡ ಬೇರುಗಳು ಅವರು ಮರಿಲೇ ಇಲ್ಲ. ಏಣಿಯನ್ನು ಎಲ್ಲೂ ಕೂಡ ಓದಿಲಿಲ್ಲ. ಇವತ್ತಿಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗೋದು ಇದೇ ಕಾರಣಕ್ಕೆ. ಅಷ್ಟು ಮೇರು ಪರ್ವತವಾಗಿ ಬೆಳೆದರೂ ಕೂಡ ಆ ಸಿಂಪಲ್ಸಿಟಿ, ಆ ಒಳ್ಳೆತನ, ಆ ತಲೆ ಬಾಗಿಸುವಿಕೆ ಇದೆಯಲ್ಲ, ಅದು ಸಾಮಾನ್ಯದವರಿಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಂದ ಕೂಡಲೇ ಕನ್ನಡಿಗರು ಪುಳಕಿತರಾಗೋದು ಅದೇ ಕಾರಣಕ್ಕೆ. ಅವರ ಆ ಅಭಿನಯ ಇದೆಯಲ್ಲ, ಅದು ಬಹುಶಃ ಸ್ವತಃ ಒಬ್ಬ ನಟ ದೇವನೇ ಬಂದು ಅವರ ಮೈ ಮೇಲೆ ಆಹ್ವಾನ ಆಗ್ತಾನೇನೋ ಅನ್ನೋ ರೀತಿಯಲ್ಲಿ ಅವರು ನಟಿಸ್ತಾರೆ. ಆ ಪಾತ್ರಕ್ಕೆ ಅವರು ತುಂಬುತ್ತಿದ್ದಂತಹ ಜೀವ ಇದೆಯಲ್ಲ, ಅದು ಬಹುಶಃ ಇನ್ಯಾರಿಂದನೂ ಕೂಡ ಸಾಧ್ಯವಿಲ್ಲ. ಅದು ಎಂತಹದ್ದೇ ಪಾತ್ರ ಇರಲಿ, ಆ ಪಾತ್ರಕ್ಕೆ ಜೀವ ತುಂಬುತ್ತಿದ್ದಂತಹ ಅತ್ಯದ್ಭುತ ಕಲಾವಿದ ಈ ಡಾಕ್ಟರ್ ರಾಜ್ಕುಮಾರ್ ಅವರು ಯಾವುದೋ ಸಿನಿಮಾದ ಹಾಡು ಅಥವಾ ದೃಶ್ಯ ಅಥವಾ ನಟನೆಯನ್ನು ನೆನೆಸ್ಕೊಳ್ತಾರೆ ಅಂತ ಹೇಳಿದ್ರೆ, ಇಂತಹ ನಟರ ಬಗ್ಗೆ ಗಾಯಕನೊಬ್ಬ ಟ್ವೀಟ್ ಮಾಡಿ ಇದೀಗ ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದ್ದಾನೆ, ಗುರಿಯಾಗಿದ್ದಾನೆ. ಅದರಲ್ಲೂ ಕೂಡ ಬೆತ್ತಲಾಗುವಂಥ ರೀತಿ ಮಾಡ್ಕೊಂಡಿದ್ದಾನೆ. ಅಂದರೆ ಆತನನ್ನು ಕಂಪ್ಲೀಟ್ ಆಗಿ ಇವತ್ತು ಜನ್ಮ ಜಾಲಾಡಿಬಿಟ್ಟಿದ್ದಾರೆ ಪ್ರತಿಯೊಬ್ಬ ಕನ್ನಡಿಗರು. ಆತನ ಹೆಸರು ಸಂಜಯ್ ನಾಗ್ ಅಂತೇಳಿ. ಆತನ ಹೆಸರು ಹೇಳೋದಕ್ಕೂ ಕೂಡ ಆತ ಯೋಗ್ಯ ಅಲ್ಲ. ಆದರೆ ನಿಮಗೆ ಗೊತ್ತಾಗಬೇಕಲ್ಲ ಅಂತ ಹೇಳ್ಬಿಟ್ಟು ಆತನ ಹೆಸರನ್ನು ನಿಮ್ಮ ಮುಂದೆ ಹೇಳ್ತಿರೋದು. ಇನ್ಯಾವಾಗಲೂ ಅವನ ಹೆಸರನ್ನು ಬಳಸೋದಿಲ್ಲ. ಆ ಕ್ರಿಮಿ, ಆ ಗಾಯಕ ಒಂದೇ ಒಂದು ಸಾಲಿನ ಟ್ವೀಟನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿತ್ತು. ಅದು ಎಲ್ಲಿವರೆಗೆ ಆಕ್ರೋಶದ ಬೆಂಕಿಯಾಗಿ ಜ್ವಾಲಿಸ್ತು ಅಂತ ಹೇಳಿದ್ರೆ, ಬಹುಶಃ ಆತ ಈಗ ಬುದ್ಧಿ ಕಲಿಯುವಂತೆವಾಯಿತು. ಆತ ಈ ಕನ್ನಡಿಗರ ಈ ಬೆಂಕಿ ಉಂಡೆಯಲ್ಲಿ ಬೇಯುವಂತಹ ಮಾಡ್ದ ಅಂತಲೂ ಕೂಡ ಹೇಳ್ಬೋದು.
ಗಾಯಕ ಈ ಸಂಜಯ್ ನಾಗ್ ಅನ್ನುವಂಥವನು ಸೋಷಿಯಲ್ ಮೀಡಿಯಾದಲ್ಲಿ, ಟ್ವಿಟರ್ನಲ್ಲಿ, ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟನ್ನು ಮಾಡ್ತಾನೆ. ಇದು ಭಾರೀ ಆಕ್ರೋಶಕ್ಕೆ ಕಾರಣವಾಗ್ತದೆ. ಇಡೀ ಕರ್ನಾಟಕದಾದ್ಯಂತ ಆಕ್ರೋಶಕ್ಕೆ ಇದು ಗುರಿಯಾಗ್ತದೆ. ಈ ಕ್ರಿಮಿ ಮಾಡಿದಂಥ ಟ್ವೀಟ್ ಏನು ಅಂತ ಹೇಳಿದ್ರೆ, ಡಾಕ್ಟರ್ ರಾಜ್ಕುಮಾರ್ ಅವರು ಬಹುಶಃ ಅತ್ಯುತ್ತಮ ನಟನಾಗಿರಬಹುದು, ಆದರೆ ಈ ಭಯಾನಕ ಗಾಯಕ ಅಂತ ಹೇಳ್ಬಿಟ್ಟು ಈತ ಟ್ವೀಟ್ ಮಾಡಿದ್ದ. ಇದಕ್ಕೆ ತೀವ್ರವಾದಂಥ ಆಕ್ರೋಶ ವ್ಯಕ್ತವಾಗಿತ್ತು. ಈ ಟ್ವೀಟನ್ನು ಇಮ್ಮಿಡಿಯೇಟ್ಲಿ ಆತ ಡಿಲೀಟ್ ಮಾಡ್ದ. ಇದರ ಪ್ರತಿಕ್ರಿಯೆಯನ್ನು ನೋಡಿ ಡಿಲೀಟ್ ಮಾಡ್ದ. ಅದಾದ ನಂತರ ಇವನು ಕಂಪ್ಲೀಟಾಗಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾದ. ಯಾವ ಪರಿ ಅಂತ ಹೇಳಿದ್ರೆ, ಈತನ ಹುಟ್ಟಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ಪ್ರತಿಯೊಬ್ಬರು ಕೂಡ ಜನ್ಮ ಚಾಲಾಡಿದರು. ಈತ ಯಾರು ಏನು ಅನ್ನುವಂಥ ಹುಡುಕಾಟ ಶುರುವಾಯಿತು. ಈತನಿಗೆ ಯಾವ ರೀತಿ ಉಗ್ಗಿಬಹುದೋ ಆ ರೀತಿ ಎಲ್ಲದೂ ಕೂಡ ಉಗಿದು ಬಿಟ್ರು. ಒಂದು ರೀತಿಯಲ್ಲಿ ಸಂಜಯ್ ನಾಗ್ ಬಹುಶಃ ಜನ್ಮದಲ್ಲಿ ಇನ್ನು ಆ ರೀತಿ ಟ್ವೀಟನ್ನು ಮಾಡೋದಕ್ಕೆ ಸಾಧ್ಯವಿಲ್ಲ. ಆ ರೀತಿ ಈತನನ್ನು ಉಗಿದು ಉಪ್ಪಿನಕಾಯಿ ಹಾಕಿಬಿಟ್ರು. ಇದಾದ ಬಳಿಕ ಈತ ಬುದ್ಧಿ ಕಲಿತಾನೆ. ಈತ ಎಲ್ಲಿವರೆಗೆ ಎಸ್ಕೇಪಿಸಮ್ ಅನುಸರಿಸ್ತಾನೆ ಅಂತ ಹೇಳಿದ್ರೆ, ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾದಂಥ ಈತ ಆ ಟ್ವೀಟನ್ನೂ ಕೂಡ ಡಿಲೀಟ್ ಮಾಡ್ತಾನೆ. ಎಕ್ಸ್ ಖಾತೆಯಿಂದ ತನ್ನ ಅಕೌಂಟನ್ನು ಕೂಡ ಡಿಲೀಟ್ ಮಾಡಿಬಿಡ್ತಾನೆ. ಆದರೂ ಕೂಡ ಜನ ಏನು ಬಿಡೋದಿಲ್ಲ. ಈತನನ್ನು ಟ್ಯಾಗ್ ಮಾಡ್ತಾರೆ, ಈತನ ಫ್ಯಾಮಿಲಿಯನ್ನು ಯಾರು ಅಂತೇಳಿ ಹುಡುಕ್ತಾರೆ, ಈತನ ಮನೆಯಲ್ಲಿ ಅಂತೇಳಿ ಹುಡುಕ್ತಾರೆ. ಎಲ್ಲವೂ ಕೂಡ ಆಗುತ್ತೆ, ಆದರೆ ಸಿಗೋದಿಲ್ಲ. ಅದೃಷ್ಟಕ್ಕೆ ಈತ ಯಾರ ಕೈಗೂ ಕೂಡ ಸಿಗೋದಿಲ್ಲ. ಸಿಕ್ಕಿದ್ದ ಅಂತ ಹೇಳಿದ್ರೆ ಬಹುಶಃ ಹಣ್ಣುಗಾಯಿ ನೀರಾಯ ಆಗೋದ್ರಲ್ಲಿ ಡೌಟೇ ಇರಲಿಲ್ಲ. ಇಷ್ಟಾಗ್ತಿದ್ದಂತೆ ನೂರಾರು ಜನ ಕನ್ನಡಿಗರು ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡ್ರು. ಇವತ್ತಿಗೂ ಕೂಡ ಅದೆಷ್ಟೋ ಮೇರು ಗಾಯಕರಿಗೆ ಇದೇ ಡಾಕ್ಟರ್ ರಾಜ್ಕುಮಾರ್ ಸ್ಫೂರ್ತಿ ಅನ್ನೋದನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಅದರಲ್ಲೂ ಕೂಡ ಗಾನ ಕೋಗಿಲೆ ಅಂತೇಳಿ ನಾವೇನು ಕರಿತೀವಲ್ಲ, ಎಸ್ ಪಿ ಬಿ ಅವರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡು ಅಂತ ಹೇಳಿದ್ರೆ ಅಷ್ಟು ಇಷ್ಟ. ಸ್ವತಃ ಅವರೇ ಹೇಳಿದರು, ಇವನ್ ಅವರು ಹೊಗಳಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಗೆ ನಾನು ಮರಳಾಗಿ ಹೋಗಿದ್ದೆ ಅಂತೇಳಿ ಹೊಗಳಿದ್ರು ಕೂಡ. ಇನ್ಫ್ಯಾಕ್ಟ್ ಸತ್ಯನೂ ಕೂಡ. ನೀವಾಗ ಯೋಚನೆ ಮಾಡಿ, ರಾಘವೇಂದ್ರ ಸ್ವಾಮೀಜಿಗಳ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂಥ ಹಾಡಿರ್ಬೋದು, ಅಯ್ಯಪ್ಪ ಸ್ವಾಮಿಯ ಬಗ್ಗೆ ಹಾಡಿರುವಂಥ ಹಾಡಿರ್ಬೋದು. ನೀವು ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂಥ ಹಾಡುಗಳನ್ನು ಕೇಳಿಸ್ಕೊಂಡ್ರಿ ಅಂತ ಹೇಳಿದ್ರೆ, ಮತ್ತು ಇನ್ಯಾವುದೇ ಗಾಯಕ ಹಾಡಿರುವಂಥ ಹಾಡನ್ನು ಕೂಡ ಕೇಳಿಸ್ಕೊಳ್ಳೋದಕ್ಕೆ ನಿಮಗೆ ಮನಸ್ಸು ಬರೋದಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಹಾಡಿನಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ಅವರ ವಾಯ್ಸ್ನಲ್ಲಿ ಅಂಥದ್ದೊಂದು ಪಾಸಿಟಿವ್ ವೈಬ್ಸ್ ಇದೆ. ಇನ್ಫ್ಯಾಕ್ಟು ವೈಯಕ್ತಿಕವಾಗಿ ನನಗೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಅಯ್ಯಪ್ಪ ಸ್ವಾಮಿಯ ಹಾಡುಗಳು ಅಥವಾ ರಾಘವೇಂದ್ರ ಸ್ವಾಮಿಯ ಹಾಡುಗಳು, ಸಾಯಿಬಾಬಾ ಅವರ ಹಾಡುಗಳು, ಈ ರೀತಿಯಾದಂಥ ಭಕ್ತಿ ಹಾಡುಗಳನ್ನು ಅಥವಾ ಭಕ್ತಿ ಗೀತೆಗಳನ್ನು ಕೇಳುವಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಮನಸ್ಸು ನೇರವಾಗಿ ಅಲ್ಲಿ ಕರ್ಕೊಂಡೋಗ್ಬಿಡುತ್ತೆ ರೀ. ನಮ್ಮನ್ನು, ನಮ್ಮ ಭಾವನೆಯನ್ನು, ನಮ್ಮ ಶಕ್ತಿಯನ್ನು, ಭಾವತೀತವನ್ನು ಅಲ್ಲಿ ಕರ್ಕೊಂಡೋಗ್ಬಿಡುತ್ತೆ. ಅವರ ಆ ದೇವಸ್ಥಾನದ ಗುಡಿಗೆ ನಮ್ಮನ್ನು ಕರ್ಕೊಂಡೋಗಿ ಬಿಟ್ಟು ಹಾಕ್ಬಿಡುತ್ತೆ. ಅಂಥದ್ದೊಂದು ಪಾಸಿಟಿವ್ ಶಕ್ತಿ ಇದೆ, ನಿಜವಾಗ್ಲೂ ಕೂಡ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠದಲ್ಲಿ ಅಂಥದ್ದೊಂದು ಶಕ್ತಿ ಇದೆ. ನಾನು ನೋಡಿದಂಥ ಕೆಲವು ಗಾಯಕರಲ್ಲಿ ಅಂಥ ಶಕ್ತಿ ಇರೋದು. ಈ ಜೇಸುದಾಸ್ ಇರ್ಬೋದು, ಅವರು ಕೂಡ ಹಾಗೆ. ಅವರ ಹಾಡಿನಲ್ಲೂ ಕೂಡ ಹಾಗೆ. ನೀವು ಅಯ್ಯಪ್ಪ ಸ್ವಾಮಿಯ ಹಾಡನ್ನು ಅವರ ಕಂಠದಲ್ಲಿ ಕೇಳಿದ್ರೆ ನೀವು ಭಾವಪರವಶರಾಗ್ಬಿಡ್ತೀರ. ಆಗೋದಿಲ್ಲ, ನಿಮ್ಮ ಕೈಯಲ್ಲಿ ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ. ಅಂತಹ ಶಕ್ತಿ ಇದೆ ಆ ಹಾಡುಗಳಲ್ಲಿ. ಅಂತಹ ಶಕ್ತಿ ಇರುವಂತಹ ಕೆಲವು ಕಂಠಗಳಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠವೂ ಕೂಡ ಒಂದು ಅಂತೇಳಿ. ಅದರ ಧ್ವನಿಗೆ ಮರುಳಾಗದವರೇ ಇಲ್ಲ. ಎಸ್ ಪಿ ಬಿ ಇದೇ ಮಾತನ್ನು ಹೇಳ್ತಾರೆ. ಡಾಕ್ಟರ್ ರಾಜ್ಕುಮಾರ್ ತುಂಬ ಒಳ್ಳೆಯ ಗಾಯಕರು, ಕ್ಲಾಸಿಕಲ್ ಮ್ಯೂಸಿಕನ್ನು ಕಲಿತವರು. ಆದರೂ ಅವರು ಹಾಡಲಿಲ್ಲ. ತಾವು ಹಾಡದೇ ಇರೋದ್ರಿಂದ ಬೇರೆಯವರಿಗೆ ಅವಕಾಶ ಸಿಗ್ತಿದೆ, ಅದಕ್ಕೆ ಯಾಕೆ ಅಡ್ಡಿ ಆಗಬೇಕು ಅಂತ ಹೇಳ್ಬಿಟ್ಟು ಸ್ವತಃ ಡಾಕ್ಟರ್ ರಾಜ್ಕುಮಾರ್ ಆಲೋಚನೆ ಆಗಿತ್ತಂತೆ. ನೋಡಿ ಎಂತಹ ಹೃದಯ ವೈಶಾಲ್ಯತೆ ಅವರದ್ದು. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಿಲಿ ಹಾಡನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಬಳಿ ಹಾಡಿಸಬೇಕು ಅಂತ ಹೇಳ್ಬಿಟ್ಟು ಸಂಗೀತ ಸಂಯೋಜಕ ಕೆ ವೆಂಕಟೇಶ್ ಒತ್ತಾಯಿಸ್ತಾರಂತೆ. ಈ ಹಾಡು ಹಾಡಿದ ಬಳಿಕ ಡಾಕ್ಟರ್ ರಾಜ್ಕುಮಾರ್ ಅವರೇ ಹಾಡಬೇಕು ಅಂತೇಳಿ ಒತ್ತಡ ಹೇರೋಕ್ಕೆ ಪ್ರಾರಂಭಿಸ್ತಾರೆ. ಆ ಬಳಿಕ ಅವರು ಆ ಹಾಡನ್ನು ಹಾಡಿದ್ರು ಅಂತ ಹೇಳ್ಬಿಟ್ಟು ಸ್ವತಃ ಎಸ್ ಪಿ ಬಿ ಹೇಳ್ತಾರೆ. ಅಂದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡಿದಂಥ ಹಾಡನ್ನು ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಕೈಯಲ್ಲೇ ಹಾಡಿಸ್ಬೇಕು ನಾವು ಅಂಥೇಳಿ. ಅಂದರೆ ನೀವು ಯೋಚನೆ ಮಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಗೆ ಅವತ್ತೇ ಇದ್ದಂಥ ಶಕ್ತಿ ಎಂಥದ್ದು ಅಂತೇಳಿ. ಇವೆಲ್ಲ ಈ ಚೈಲ್ಡ್ ಚಪಾತಿಗಳಿಗೆ ಹೇಗೆ ಅರ್ಥ ಆಗುತ್ತೆ ನೀವೇ ಯೋಚನೆ ಮಾಡಿ. ಈತ ಹುಟ್ಟೂ ಇರಲಿಲ್ಲ ಅಂದ್ಕೊಳ್ತೀನಿ ನಾನು. ಈತನ ಹೆಸರಿದೆಯಲ್ಲ ನನ್ನ ಸಂಜಯ, ಆತ ಹುಟ್ಟೂ ಇರಲಿಲ್ಲ ಅಂದ್ಕೊಳ್ತೀನಿ ಡಾಕ್ಟರ್ ರಾಜ್ಕುಮಾರ್ ಅವರು ಇಷ್ಟೆಲ್ಲ ಸಾಧನೆ ಮಾಡಿರುವಾಗ. ಅಂಥವನು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತನಾಡ್ತಾನೆ ಅಂತ ಹೇಳಿದ್ರೆ ಎಲ್ಲಿವರೆಗೆ ಬಂತು ನೀವೇ ಯೋಚನೆ ಮಾಡಿ. ಹೀಗಾಗಿ ಕನ್ನಡಿಗರು ಅಕ್ಷರಶಃ ಒಂದು ರೀತಿಯಲ್ಲಿ ಈತನ ವಿರುದ್ಧ ಕಿಡಿಕಾರಿದ್ರು. ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ, ಅಣ್ಣವರ ಕಂಠವನ್ನು ಅಪಹಾಸ್ಯ ಮಾಡಿದ್ದು ಯಾರೂ ಕೂಡ ಕ್ಷಮಿಸೋಕ್ಕೆ ಸಾಧ್ಯವಾಗುವುದಿಲ್ಲ ಅನ್ನೋದು ಸತ್ಯ.
ಇಷ್ಟೆಲ್ಲ ಆಯ್ತಲ್ಲ, ಇಷ್ಟೆಲ್ಲ ಆದಮೇಲೆ ಈ ಗಾಯಕ ಸಂಜಯ್ ನಾಗ್ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಈತ ಗಾಯಕ ಅನ್ನುವಂಥ ಪದವನ್ನು ಈತನಿಗೆ ಪ್ರಯೋಗ ಮಾಡೋದಕ್ಕೆ ನನಗೊಂಥರ ಆಗುತ್ತೆ ರೀ. ಈತ ಗಾಯಕ ಅಲ್ಲ, ಇವನೊಂಥರ ವಾಚಕ, ಅದು ಕೂಡ ಕೆಟ್ಟ ಪದಗಳ ವಾಚಕ ಈತ ಮತ್ತೆ ಪ್ರತ್ಯಕ್ಷ ಆಗ್ತಾನೆ. ಪ್ರತ್ಯಕ್ಷ ಆಗಿಬಿಟ್ಟು ಮತ್ತೊಂದು ಟ್ವೀಟನ್ನು ಮಾಡ್ತಾನೆ. ಆಗ ಈ ಟ್ವೀಟು ಕಂಪ್ಲೀಟಾಗಿ ಬದಲಾಗೋಯಿತು. ಏನು, ಡಾಕ್ಟರ್ ರಾಜ್ಕುಮಾರ್ ಅವರು ಬಹುಶಃ ಅತ್ಯುತ್ತಮ ನಟನಾಗಿರ್ಬೋದು, ಆದರೆ ಭಯಾನಕ ಗಾಯಕ ಅಂತೇಳಿ ಟ್ವೀಟ್ ಮಾಡಿದ್ದಲ್ಲ, ಈತನೇ ಇದಾದ ಬಳಿಕ ಟ್ವೀಟನ್ನು ಮಾಡ್ತಾನೆ. ಟ್ವೀಟನ್ನು ಮಾಡಿ ಕ್ಷಮೆಯನ್ನು ಕೇಳ್ತಾನೆ. ಏನಂತೇಳಿ ಕೇಳ್ತಾನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ನಾನು ಬರೆದಂಥ ಮಾತುಗಳಿಗೆ ಮನಪೂರ್ವಕವಾದಂಥ ಕ್ಷಮೆಯನ್ನು ಯಾಚಿಸ್ತೇನೆ. ನಾನು ಚಿಕ್ಕಂದಿನಿಂದ ಅಣ್ಣವರ ಅಭಿಮಾನಿ ಹಾಗೂ ಅಣ್ಣವರ ಬಗ್ಗೆ ಅಪಾರವಾದಂಥ ಗೌರವ ಇದೆ. ನನ್ನ ಉದ್ದೇಶ ಯಾರಿಗೂ ನೋವುಂಟು ಮಾಡೋದಲ್ಲ. ಅಚಾತುರ್ಯವಾಗಿ ಹೇಳಿದಂಥ ಮಾತಿಗೆ ಅಣ್ಣವರ ಪ್ರತಿಯೊಬ್ಬ ಅಭಿಮಾನಿ ದೇವರಿಗೂ ಮತ್ತು ದೊಡ್ಡ ಮನೆಯವರಿಗೂ ಕೂಡ ವೈಯಕ್ತಿಕ ಕ್ಷಮೆಯನ್ನು ಯಾಚಿಸ್ತೇನೆ, ಧನ್ಯವಾದಗಳು ಅಂತ ಹೇಳ್ಬಿಟ್ಟು ಟ್ವೀಟನ್ನು ಮಾಡ್ತೇನೆ. ಯಾವಾಗ ಕನ್ನಡಿಗರ ಕಂಪ್ಲೀಟ್ ಆದಂಥ ಕ್ಲಾಸ್ಗಳು ಮುಗಿದ ಬಳಿಕ ಯಾವ ಪರಿ ಈತನಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಇದು ಅಂತೇಳಿ ಅನಿಸುತ್ತೆ. ಅಲ್ಲಿಗೆ ಈತ ಕನ್ನಡ ಚಿತ್ರರಂಗ ಮಾತ್ರವಲ್ಲ, ಕನ್ನಡ ಸಂಗೀತ ಕ್ಷೇತ್ರಕ್ಕೆ ಅಣ್ಣವರು ಕೊಟ್ಟಂಥ ಅಪಾರ ಕೊಡುಗೆಯನ್ನು ಅವಮಾನಿಸಿದ್ದಾನೆ ಅನ್ನೋದ್ರಲ್ಲಿ ಡೌಟೇ ಇಲ್ಲ. ಈತ ಕೇವಲ ಡಾಕ್ಟರ್ ರಾಜ್ಕುಮಾರ್ ಅವರ ಕ್ಷಮೆಯನ್ನು ಕೇಳೋದಲ್ಲ, ಅವರ ಮನೆಗೆ ಭೇಟಿ ಕೊಟ್ಟು ಅವರ ಮನೆಯವರಿಗೆ ಕಾಲಿಗೆ ಬಿದ್ದು ಕ್ಷಮೆಯನ್ನು ಕೇಳಬೇಕು ಅನ್ನೋಂಥ ಒತ್ತಾಯಗಳು ಬರ್ತಿದ್ದಾವೆ. ಯಾಕಂತ ಹೇಳಿದ್ರೆ ಈತ ಮಾಡಿರುವಂಥ ಅಪಮಾನ ಅಂತಹದ್ದು ಅಂತೇಳಿ. ಬಹುಶಃ ನಿಮಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಈ ಸ್ಟೋರಿ ಸ್ವಲ್ಪ ದೊಡ್ಡ ಆಗ್ಬೋದು, ದಯವಿಟ್ಟು ಸಹಿಸ್ಕೊಳ್ಳಿ. ಕೆಲವೊಂದು ವಿಚಾರಗಳನ್ನು ಹೇಳಲೇಬೇಕಾಗ್ತದೆ. ಇದೇ ಡಾಕ್ಟರ್ ರಾಜ್ಕುಮಾರ್ ಅವರು ಕೆಲವೊಂದು ಸಂಗೀತ ರಸಸಂಜೆ ಕಾರ್ಯಕ್ರಮಗಳನ್ನು ಮಾಡಿದರು. ಅಲ್ಲಿ ಸಹಾಯವಾರ್ಥವಾಗಿ ಕಾರ್ಯಕ್ರಮಗಳನ್ನು ಮಾಡ್ತಿದ್ರು. ಬಹುಶಃ ನಿಮಗೆ ಕೆಲವೊಂದು ಹಳೆಯ ಪೋಸ್ಟ್ಗಳು ಅಥವಾ ಚಿಕ್ಕ ಚಿಕ್ಕ ಪೋಸ್ಟ್ಗಳು ಎಲ್ಲಾದರೂ ನೋಡಿರ್ತೀರ. ಅಲ್ಲಿ ಹಾಕಿರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವರ ಸಂಗೀತ ರಸಸಂಜೆ ಅಂತೇಳಿ. ಅದ್ರ ಕೆಳಗೆ ಇರುತ್ತೆ, ಯಾರಿಗೆ ಸಹಾಯವಾರ್ಥವಾಗಿ ಯಾವುದೋ ಒಂದು ಅನಾಥಾಶ್ರಮ, ಯಾವುದೋ ಒಂದು ವೃದ್ಧಾಶ್ರಮ, ಅಥವಾ ಯಾವುದೋ ಒಂದು ಸಂಘಟನೆಗೆ ಅಥವಾ ಯಾವುದೋ ಒಂದು ಅಭಿಯಾನ, ಈ ರೀತಿಯಾದಂಥ ಉದ್ದೇಶದಿಂದ ಅಲ್ಲಿ ಸಂಗೀತ ರಸಸಂಜೆ ಕಾರ್ಯಕ್ರಮವನ್ನು ಮಾಡ್ತಿದ್ರು. ಇನ್ಫ್ಯಾಕ್ಟ್ ಅದರಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಹಣವನ್ನು ತೆಗೆದುಕೊಳ್ತಿರ್ಲಿಲ್ಲ. ಅಲ್ಲಿ ಟಿಕೆಟ್ ಕೂಡ ಇರ್ತಿತ್ತು. 35 ವರ್ಷದ ಹಿಂದೆ ಅಂದರೆ ಒಂದು 100 ರೂಪಾಯೋ 200 ರೂಪಾಯೋ 50 ರೂಪಾಯೋ ಹೀಗೆ ಟಿಕೆಟ್ ಫಿಕ್ಸ್ ಮಾಡ್ತಿದ್ರು. ಅಲ್ಲಿ ಜನ ಟಿಕೆಟನ್ನು ಖರೀದಿಸೋಕ್ಕೆ ಮುಗಿ ಬೀಳ್ತಾ ಇದ್ರು. ಆನಂತರ ಅಮೌಂಟ್ನ ಏನು ಮಾಡ್ತಿದ್ರು, ಒಂದು ತೆಗೆದುಕೊಂಡು ಹೋಗಿ ಯಾವುದೋ ಒಂದು ನೀಡಿರುವಂಥ ಸಂಘ ಸಂಸ್ಥೆಗೆ ಕೊಡ್ತಾಯಿದ್ರು. ಅಷ್ಟರ ಮಟ್ಟಿಗೆ ಈ ಮುತ್ತುರಾಜನ ಗಾಯನಕ್ಕೆ ಅಭಿಮಾನಿಗಳಾಗಿದ್ದರು, ಫಿದಾ ಆಗಿದ್ರು. ಇನ್ಫ್ಯಾಕ್ಟು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡೋದಕ್ಕೆ ಶುರು ಮಾಡಿದ್ದು ಓಹಿಲೇಶ್ವರ ಚಿತ್ರದಿಂದ. ಸಂಪತ್ತಿಗೆ ಸವಾಲ್ ಚಿತ್ರದ ಯಾರೇ ಕೂಗಾಡಿಲಿ ಹಾಡಿರ್ಬೋದು, ಇದು ಅವರ ಇಡೀ ಗಾಯನ ಲೋಕಕ್ಕೆ ದೊಡ್ಡ ಬ್ರೇಕನ್ನು ಕೊಟ್ಟಿದ್ದು ಅಂತಲೇ ಹೇಳ್ಬೋದು. ಅದಾದ ಬಳಿಕ ಹೆಚ್ಚು ಹಾಡೋದಕ್ಕೆ ಆರಂಭಿಸ್ತಾರೆ. ಬಟ್ ಆದರೂ ಕೂಡ ಎಲ್ಲೂ ಕೂಡ ಇತರ ಸಂಗೀತ ಗಾರುಡಿಗಳಿಗೆ ಅಥವಾ ಈ ತುಂಬ ಸುಂದರವಾಗಿ ಹಾಡುವಂತಹ ಸಿಂಗರ್ಸ್ಗಳಿಗೆ ತೊಂದರೆ ಆಗುತ್ತೇನೋ ಅಂತ ಹೇಳಿಬಿಟ್ಟು ಹೆಚ್ಚು ಹಾಡೋದಕ್ಕೆ ಒಪ್ತಾ ಇರಲಿಲ್ಲ. ನಿರ್ದೇಶಕರು, ನಿರ್ಮಾಪಕರು ಒತ್ತಾಯ ಮಾಡಿದರೂ ಕೂಡ ಇವರು ಒಪ್ತಾ ಇರಲಿಲ್ಲ. ಕಾರಣ ಇಷ್ಟೇ, ಅವರಿಗೆ ಅವಕಾಶ ಕಡಿಮೆ ಆಗ್ತದೆ, ನಿಜವಾದಂತಹ ಸಿಂಗರ್ಸ್ಗೆ ಅವಕಾಶ ಕಡಿಮೆ ಆಗ್ತದೆ, ಅವ್ರು ಹಾಡಬೇಕು ಅಂತೇಳಿ. ನೀವು ಯೋಚನೆ ಮಾಡಿ ಎಂತಹ ದೊಡ್ಡ ಮನಸ್ಸು ಅಂತೇಳಿ. ಇವೆಲ್ಲ ಈ ಸಂಜಯ್ ಅನ್ನುವಂತಹ ಚಿಕ್ಕ ಚಿಕ್ಕ ಪುಟ್ಟ ಹುಳುಗಳಿಗೆ ಎಲ್ಲ ಅರ್ಥ ಆಗೋಕ್ಕೆ ಸಾಧ್ಯ ಅಲ್ವಾ? ಇವತ್ತು ಕ್ಷಮೆ ಕೇಳಿದ್ದಾನೆ, ಕ್ಷಮೆಗೆ ಮುಗಿಯೋದಿಲ್ಲ ಇದು. ಆತ ಹೋಗಿ ಕಾಲಿಗೆ ಬೀಳಬೇಕು ಅನ್ನೋದು ಎಲ್ಲರ ಒತ್ತಾಯ, ಅದು ವಾಸ್ತವನೂ ಕೂಡ. ನಿಮ್ಮ ಹಕ್ಕೊತ್ತಾಯ ಏನು ಸ್ನೇಹಿತರೆ? ನಿಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂಥ ಯಾವ ಹಾಡು ಇಷ್ಟ ಆಗ್ತದೆ? ಇವತ್ತಿಗೂ ಕೂಡ ಕಾಡುತ್ತೆ. ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.